ಕನ್ನಡದಲ್ಲಿ ಒಂದು ಹೊಸ ಮಾಡ್ರನ್ ಗಾದೆ ಇದೆ. ಏನಪ್ಪ ಅಂತಂದರೆ, ಹೊಟ್ಟೆ ಬರುತ್ತೆ ಹೋಗೋದಿಲ್ಲ, ಕೂದಲು ಉದುರುತ್ತೆ ಬೆಳೆಯೋದಿಲ್ಲ ಅಂತ. ಈ ಹೊಟ್ಟೆ ಬರೋದಕ್ಕೆ ಏನು ಕಾರಣ, ಯಾವ್ಯಾವ ವಯಸ್ಸಲ್ಲಿ ಹೊಟ್ಟೆ ಇದ್ದರೆ ಯಾವ ಕಾರಣಕ್ಕೆ ಹೊಟ್ಟೆ ಬಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ಸಾಕಷ್ಟು ಜನ ಮಕ್ಕಳಿಗೆ ಹೊಟ್ಟೆ ಇರುತ್ತೆ. ಏನಕ್ಕಪ್ಪ ಇದು ಅಂದರೆ ಚೈಲ್ಡ್ಹುಡ್ ಒಬೆಸಿಟಿ ಅಂತೀವಿ. ಯಾಕೆಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ಆಟ ಆಡೋದೆಲ್ಲ ತುಂಬ ಕಡಿಮೆ ಆಗಿದೆ, ಸುಮ್ಮನೆ ಸ್ಕ್ರೀನ್ ಮುಂದೆ ಕೂತಿರ್ತಾರೆ, ತಿನ್ನೋದು ಜಾಸ್ತಿ ಆಗಿದೆ, ಜಂಕ್ ಫುಡ್, ಪ್ರೊಸೆಸ್ ಫುಡ್ ಎಲ್ಲ ಭಾಳನೇ ತಿಂತಾರೆ. ಸೊ ಈ ಥರ ಮಕ್ಕಳಲ್ಲಿ ಹೊಟ್ಟೆ ಇದ್ದರೆ ಚೈಲ್ಡ್ಹುಡ್ ಒಬೆಸಿಟಿ. ಇನ್ನು ಬೆಳೀತಾ ಬೆಳೀತಾ ದೊಡ್ಡವರಾಗಿ ಯಂಗ್ ಅಡಲ್ಟ್ಸಲ್ಲಿ ಹೊಟ್ಟೆ ಇದ್ದರೆ ಯೂಶಲಿ ಇಟ್ ಈಸ್ ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಈ ವೀಕೆಂಡ್ ಕಲ್ಚರ್ ಇದೆಯಲ್ಲ, ವಾರಕ್ಕೆ 5 ದಿನ ಚೆನ್ನಾಗಿ ಕೆಲಸ ಮಾಡಿಬಿಡೋದು, ಆಮೇಲೆ 2 ದಿನ ಚೆನ್ನಾಗಿ ಮಜಾ ಮಾಡಿಬಿಡೋದು. ದಿಸ್ ಈಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ಅವರ್ ಯಂಗ್ ಜನ್ರೇಷನ್. ಯೂತಲ್ಲಿ ಹೊಟ್ಟೆ ಬರೋದಕ್ಕೆ ಮತ್ತು ಕೂದಲು ಹೋಗೋಕ್ಕೆ ಇದೇ ಕಾರಣ. ತುಂಬ ಅನ್ಹೆಲ್ತಿ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾರೆ. ಆ್ಯಂಡ್ ವರ್ಕ್ ಮಾಡೋ 5 ದಿನ ಇರುತ್ತಲ್ಲ, ಅವಾಗಲೂ ಸಹಿತ ಅನ್ಹೆಲ್ತಿ ಫುಡ್ ತಿಂತಾರೆ ಆ್ಯಂಡ್ ಏನೂ ಎಕ್ಸಸೈಸ್ ಮಾಡಲ್ಲ. ಸೊ ದಿಸ್ ಈಸ್ ಎ ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಹೊಟ್ಟೆ ಬರೋದು, ಕೂದಲು ಬರೋದು. ಇನ್ನು ಆದಮೇಲೆ ಮ್ಯಾರಿಡ್ ಮೆನ್ ಆ್ಯಂಡ್ ವಿಮೆನ್. ಮ್ಯಾರಿಡ್ ವಿಮೆನಲ್ಲಿ ಯೂಶಲಿ ಹೊಟ್ಟೆ ಬರೋದು, ಇದಾಗೋದು ಪೋಸ್ಟ್ ಪ್ರೆಗ್ನೆನ್ಸಿ ಚೇಂಜಸ್ ಏನು ಹೇಳ್ತೀವಿ ಅದರಿಂದ. ಅಂದರೆ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗಿರುತ್ತೆ, ಮಸಲ್ಸ್ ಲೂಸ್ ಆಗಿರುತ್ತೆ, ಆಮೇಲೆ ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಮೆಟಬಾಲಿಕ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಅವ್ರ ತಪ್ಪಲ್ಲ. ಅವ್ರ ಬಾಡಿ ವಾಟ್ ಫಿಸಿಯಾಲಜಿಕಲ್ ಚೇಂಜಸ್ ದಟ್ ಹ್ಯಾಪನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಏಜಿಂಗ್, ಅದ್ರ ತಪ್ಪು. ಸೊ ಡೋಂಟ್ ಬ್ಲೇಮ್ ನಮ್ಮ ಹೆಣ್ಮಕ್ಳನ್ನ ಇದ್ರ ಬಗ್ಗೆ, ಡೋಂಟ್ ಬ್ಲೇಮ್ ದೆಮ್ ಫಾರ್ ಇಟ್. ಇನ್ನು ಮಧ್ಯ ವಯಸ್ಸಿನ ಗಂಡಸರಿಗೆ ದೇರ್ ಈಸ್ ನೋ ಎಕ್ಸ್ಕ್ಯೂಸ್. ಯಾಕೆಂದರೆ ನೀವೇ ಮಾಡ್ಕೊಂಡಿರೋದು ಇದು. ಅನ್ಹೆಲ್ತಿ ಡಯಟ್, ಬೀರ್ಬೆಲ್ಲಿ ಅಂತ ಹೇಳ್ತೀವಲ್ಲ, ಅದು ಕರೆಕ್ಟಾಗಿ ಬೀರ್ಬೆಲ್ಲಿನೇ. ಎಕ್ಸಸೈಸ್ ಇಲ್ದಲೇ ಇರೋದು, ಒಳ್ಳೆ ಲೈಫ್ ಸ್ಟೈಲ್ ಇಲ್ದಲೇ ಇರೋದು, ಇದೆಲ್ಲದರದ್ದು ಕಾಂಬಿನೇಷನ್ನೇ ಹೊಟ್ಟೆ. ಸೊ ಇನ್ನು ವಯಸ್ಸು ಆಗ್ತಾ ಆಗ್ತಾ ಗಂಡಸರಲ್ಲೂ ಹೆಂಗಸರಲ್ಲೂ ಮಸಲ್ಸ್ ಲೂಸ್ ಆಗಿ ಹರ್ನಿಯಾಗಳಾಗೋದು, ಆಮೇಲೆ ಹೊಟ್ಟೆ ಜೋತ್ ಬೀಳೋದು, ಈ ಥರದ್ದೆಲ್ಲ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಪಾಪ ಮೆಟಬಾಲಿಸಮ್ ಕಮ್ಮಿ ಆಗಿರುತ್ತೆ ಬಿಕಾಸ್ ಆಫ್ ಸಮ್ ಡಿಸೀಸಸ್ ಲೈಕ್ ಥೈರಾಯ್ಡು, ಡಯಾಬಿಟಿಸು ಅಥವಾ ಜಾಯಿಂಟ್ ಪೇಯ್ನ್, ಈ ಥರ. ಇದೊಂದು ವಿಸಿಯಸ್ ಸೈಕಲ್. ಮಿಡ್ಲ್ ಏಜ್ ದಾಟಿದ ಮೇಲೆ ಏನಾಗುತ್ತೆ, ಈ ಹೊಟ್ಟೆ ಇದು ಭಾರ ಜಾಸ್ತಿ ಆದಾಗ ನೀ ಮೇಲೆ ಪ್ರೆಷರ್ ಬೀಳುತ್ತೆ, ನೀ ಮೇಲೆ ಪ್ರೆಷರ್ ಬಿತ್ತು, ನೀ ಪೇನ್ ಆಯಿತು ಅಂದರೆ ಓಡಾಡೋದು ಕಮ್ಮಿ ಆಗುತ್ತೆ. ಸೊ ಈ ಒಂದು ವರ್ತುಲ ಇದೆಯಲ್ಲ, ಅದು ಭಾಳ ಡೇಂಜರಸ್ ವರ್ತುಲ. ಸೊ ಯಾವ್ಯಾವ ಏಜಲ್ಲಿ ಏನೇನು ಕಾರಣಕ್ಕೆ ಹೊಟ್ಟೆ ಬರುತ್ತೆ ಅಂತ ಅರಿತುಕೊಂಡ್ರೆ, ಅದನ್ನು ಇಫ್ ಯು ಟೇಕ್ ಕೇರ್ ಆಫ್ ದಟ್, ಹೊಟ್ಟೆ ಬರೋದು ಇಲ್ಲ, ಕೂದಲು ಉದುರೋದು ಇಲ್ಲ.